ಕೆಲವು ಜೀವಿಗಳನ್ನು ನೋಡಿದಾಗ ಪ್ರಕೃತಿ ಎಷ್ಟು ವಿಚಿತ್ರವಾಗಿ ಸೃಷ್ಟಿಯಾಗಿದೆ ಅನ್ನೋದು ಅರ್ಥವಾಗುತ್ತೆ. ಅಂಥದ್ದೊಂದು ಜೀವಿ ಟಾರ್ಸಿಯರ್. ನೋಡೋಕೆ ಚಿಕ್ಕದು, ಆದರೆ ಅದರ ಗೋಲಿ ಆಕಾರದ ಕಣ್ಣುಗಳು ಮಾತ್ರ ದೇಹಕ್ಕೆ ಹೋಲಿಸಿದರೆ ಅಸಾಧಾರಣವಾಗಿ ದೊಡ್ಡವು. ಯಾಕೆ ಗೊತ್ತಾ? ಇದರ ಜಗತ್ತು ಕತ್ತಲೆಯ ಜಗತ್ತು. ಟಾರ್ಸಿಯರ್ ಒಂದು ನಾಕ್ಟರ್ನಲ್ ಪ್ರೆಡೇಟರ್. ರಾತ್ರಿ ವೇಳೆ ಇದರ ನಿಜವಾದ ಜೀವನ ಶುರುವಾಗುತ್ತೆ. ರಾತ್ರಿಯ ಮಂದ ಬೆಳಕಿನಲ್ಲೂ ಬೇಟೆಯನ್ನು ಗುರುತಿಸಿ ಅದ್ಭುತವಾಗಿ ಬೇಟೆಯಾಡುತ್ತೆ. ಹಾಗೆ ಇದರ ಉದ್ದವಾದ ಹಿಂಗಾಲುಗಳು ಮರದಿಂದ ಮರಕ್ಕೆ ಕ್ಷಣಾರ್ಧದಲ್ಲಿ ಜಿಗಿಯಲು ಸಹಾಯ ಮಾಡುತ್ತವೆ. ಉದ್ದವಾದ ಬೆರಳುಗಳು ಕೊಂಬೆಗಳನ್ನು ಬಿಗಿಯಾಗಿ ಹಿಡಿಯಲು ಅದ್ಭುತವಾದ ಗ್ರಿಪ್ ಕೊಡುತ್ತವೆ. ಅಂದರೆ ಇದರ ದೇಹದ ಪ್ರತಿಯೊಂದು ಭಾಗವು ಅದರ ಬದುಕಿಗೆ ತಕ್ಕಂತೆ ರೂಪುಗೊಂಡಿದೆ. ಇದೇ ಪ್ರಕೃತಿಯ ಅದ್ಭುತ. ದೊಡ್ಡದಾಗಿರುವುದೇ ಶಕ್ತಿಯಲ್ಲ, ತನ್ನ ಪರಿಸರಕ್ಕೆ ಪರಿಪೂರ್ಣವಾಗಿ ಹೊಂದಿಕೊಳ್ಳುವುದೇ ನಿಜವಾದ ಶಕ್ತಿ. ಸೌತ್ ಈಸ್ಟ್ ಏಷ್ಯಾದ ಫಿಲಿಪೈನ್ಸ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಭಾಗಗಳಲ್ಲಿ ಕಂಡುಬರುವ ಟಾರ್ಸಿಯರ್ನ ಕೆಲವು ಪ್ರಭೇದಗಳು ಇಂದು ಅಳಿವಿನ ಅಪಾಯದಲ್ಲಿವೆ. ಮನುಷ್ಯರಿಗೆ ಅಪಾಯಕಾರಿಯಲ್ಲ, ನೋಡೋಕೆ ಸ್ವಲ್ಪ ಭಯಂಕರ. ಆದರೆ ಕತ್ತಲೆಯೊಳಗೆ ಬದುಕುವ ಈ ಪುಟ್ಟ ಪ್ರೆಡೇಟರ್ ನಿಜಕ್ಕೂ ಅದ್ಭುತ ಅಲ್ವಾ?